ಇಲ್ಲಿ ಬಿಡಿ ಸರ್ ಬರ್ತಾರಲ್ಲ ತಿರ್ಗಳ ಟೈಮ್ ಆಗ್ತೈತೆ ಸಾಂಬಾರ್ 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 ಬರ್ತಿರ್ತಾನೆ ನಾನು ಹಿಂದೆ ಇರ್ತೀನಪ್ಪ ಹೋಗು 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 ಏನ್ ಕೆಲಸ ಅಂತ ಹೇಳಿದ್ರು ಅವ್ರು ನಿಮ್ಗೆ ಏನ್ ಕೆಲಸ ಅಂತ ಅಡ್ವರ್ಟೈಸ್ಮೆಂಟ್ ತೋರಿಸ್ಬೇಕಂತ ಅಡ್ವರ್ಟೈಸ್ಮೆಂಟ್ ಅಲ್ವಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲ ಬ್ರದರ್ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ನಾವು ಬಟ್ ಇವಾಗ ಏನ್ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಅಂದ್ರೆ ಐ ವಾಟ್ಸ್ ಅಲ್ಲ ಒಂದು ಮೆಡಿಕಲ್ ಕಾಲೇಜ್ ಇದೆ ನಮ್ದು ದೊಡ್ಡದು ಆ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಓದಕ್ ಬಂದಿರ್ತಾರಲ್ಲ ಸ್ಟೂಡೆಂಟ್ಸ್ಗಳು ಅವ್ರಿಗೆ ಕಾಲೇಜ್ ಕೋಚಿಂಗ್ ಕೊಡೋದು ನಾವು ಈಗ ಯಾರೊಬ್ರು ಆಕ್ಸಿಡೆಂಟ್ ಆಗಿ ಬರ್ತಾರೆ ಅಥವಾ ವಿಷ ಕುಡಿದ್ಬಿಟ್ಟು ಬರ್ತಾರೆ ಅಥವಾ ಏನೇನೋ ಪ್ರಾಬ್ಲಮ್ಗಳಾಗಿ ಕಾಯಿಲೆಗಳಾಗಿ ಬರ್ತಾರೆ ಅವ್ರಿಗೆ ಯಾವ ತರ ನೀವು ಟ್ರೀಟ್ಮೆಂಟ್ ಮಾಡ್ಬೇಕು ಅವ್ರಿಗೆ ಯಾವ ತರ ನೀವು ನೋಡ್ಕೋಬೇಕು ಅವ್ರಿಗೆ ಯಾವ ತರ ನೀವು ಇದ್ ಮಾಡಿಸ್ಬೇಕು ಅಂದ್ಬಿಟ್ಟು ಟ್ರೈನಿಂಗ್ ಕೊಡ್ತೀವಿ ನಾವು ಸೊ ಅದಕ್ಕೆ ಇವಾಗ ನಿಮ್ ಕೆಲಸ ಏನಂದ್ರೆ ನಿಮ್ಮ ಬಾಡಿಯಲ್ಲಿ ಲಿವರ್ ಎಲ್ಲಿರುತ್ತೆ ಆಮೇಲೆ ಬ್ರೈನ್ ಎಲ್ಲಿರುತ್ತೆ ಕಿಡ್ನಿ ಎಲ್ಲಿರುತ್ತೆ ಹಾರ್ಟ್ ಎಲ್ಲಿರುತ್ತೆ ಸೊ ಪ್ರತಿಯೊಂದು ನಾವೇನ್ ಮಾಡ್ತೀವಿ ನಿಮ್ದು ಕುಯ್ದು ಕುಯ್ದು ಕಟ್ ಮಾಡಿ ಅವ್ರಿಗೆ ತೋರಿಸ್ತೀವಿ ರುಕೋ ಜರ ಸಬರ್ ಗುರು ತೋರಿಸ್ಬಿಟ್ಟು ಮತ್ತೆ ನಿಮ್ಗೆ ಹೆಂಗೆ ಸ್ಟಿಚ್ ಹಾಕ್ಬಿಡ್ತೀವಿ ಅದ್ರೊಳಗಡೆ ಎಲ್ಲ ಇಟ್ಬಿಟ್ಟು ಈಗ ಸದ್ಯಕ್ಕೊಂದು ಮತ್ತೆ ಇಂಜೆಕ್ಷನ್ ಕೊಡ್ತೀನಿ ನಿಮ್ಗೆ ಒಂದು 5 ml ಅದನ್ನ ತಗೊಳ್ಳಿ ಹಂಗ್ ಮಾಡ್ಬೇಡಿ ಅಣ್ಣ ಈಗೆಲ್ಲ ಹೇಳಿದೀವಿ ಕರ್ಕೊಂಡ್ ಬರ್ತಾ ಇದೀನಿ ಅಂತ ನೀವ್ ಹಂಗ್ ಮಾಡ್ಬೇಡಿ ಸುಮ್ಗಿರಿ ಡ್ರಿಂಕ್ಸ್ ಮಾಡಿದ್ದೀನಿ ಸರ್ ನಾನು ಡ್ರಿಂಕ್ಸ್ ಮಾಡಿದ್ರೆ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಆಂಟಿಬಯೋಟಿಕ್ ಕೊಡ್ತೀನಿ ಸರ್ ಒಂದು ಸೆಕೆಂಡ್ ಬಿಡಿ ಸರ್ ನನ್ನ ಬೇಡ ಸರ್ ನೋಡೋಣ ಕಾಲೇಜ್ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಿನ್ನಂತವ್ರು ಏನಾರು ಆಕ್ಸಿಡೆಂಟ್ ಆಗಿದೆ ನೋಡಿ ಇಲ್ಲ ಆಕ್ಸಿಡೆಂಟ್ ಆಗಿದೆ ನಿಮ್ಗೆ ಅದಕ್ಕೆ ನೋಡಿ ಈ ತರ ಬಂದ್ರೆ ಹೆಂಗ್ ಟ್ರೀಟ್ಮೆಂಟ್ ಮಾಡ್ಬೇಕು ತೋರ್ಸ್ಕೊಡ್ಬೇಕು ದಯವಿಟ್ಟು ಹಂಗೆಲ್ಲ ಮಾಡಬೇಡಿ ತೆಗಿಯಪ್ಪ ಶರ್ಟ್ ತೆಗಿ ಬೇಗ ಇಲ್ಲ ಬಿಡಿ ಸರ್ ಸರ್ ಬೇಡ ಏನ್ ಬೇಡಿ ಏನ್ ಅರ್ಥ ಆಗಲ್ಲ ಹೇಳ್ತಾ ಇರೋದು ಬೇಡ ಸರ್ ಏನ್ ಬೇಡ ಬೇಡ ಸರ್ ಏನ್ ಬೇಡ ಬಿಡ್ರ ಇಟ್ಕೊಳಪ್ಪ ನೀನು ಸರ್ ಇಟ್ಕೊ ಬೆಂಡ್ ಮಾಡಿ ಇಟ್ಕೊ ಕೈನ ಯಾಕೆ ಹಂಗೆ ಸರ್ ಬೇಡ ಬಿಡಿ ಸರ್ ಏನ್ ಕರೆಕ್ಟ್ ಆಡ್ತಾ ಇದ್ದೀರಾ ಬಂದ್ಬಿಟ್ಟು ಬೇಡ ಸರ್ ನನ್ಗೆ ನಿನಗ್ ಬೇಡ ಅಂದ್ರೆ ನಮಗ್ ಬೇಕಲ್ಲ ನಾನ್ ಬೇಕಾ ಅದಕ್ಕೆ ಬೇಡ ಸರ್ ಬೇಡ ಸುಂದರ್ ಸರ್ ಬೇಡ ಸರ್ ನೋಡಿ ಸರ್ ಹೇಳ್ತಾ ಇದೀನಿ ಆಮೇಲೆ ಎಲ್ಲಂದ್ರೆ ದಯವಿಟ್ಟು ಹೇಳ್ತೀನಿ ನಾನು ಎಲ್ಲಂದ್ರೆ ಚುಚ್ಬಿಡ್ತೀನಿ ಆಮೇಲೆ ಇದಾಗ್ಬಿಟ್ಟಿದೆ ನನಗೆ ಸರಿ ನೋಡಿ ಹೇಳ್ತಾ ಇದೀನಿ ಸರ್ ನಿಮ್ ಕಾಲಿಗೆ ಬಿಡ್ಲಾ ಬರ್ತೀರಾ ನಿಮ್ ಕಾಲಿಗೆ ಬಿಡ್ತೀನಿ ಬಂದ್ಬಿಡೋಣ ನಿಮ್ ಕಾಲಿಗೆ ಬೀಳ್ತೀನಿ ಬಿಟ್ಬಿಡಿ ಸರ್ ಅಣ್ಣ ನಿಮ್ ಕಾಲಿಗೆ ಬೀಳ್ತೀನಿ ಬಂದ್ಬಿಡೋಣ ಹಂಗ್ ಮಾಡ್ಬೇಡಣ ಬೀಳಪ್ಪ ಕಾಲ್ಗೆ ಇಲ್ಲ ಸರ್ ಸರ್ ಬನ್ನಿ ಸರ್ ಬೇಕಾದ್ರೆ 10 ಜನ ಬೀಳಿಸ್ತೀನಿ ಕಾಲ್ಗೆ ಬರ್ತೀನಿ ಅಂದ್ರೆ ಮಾಡ್ಬೇಡ ಹಂಗ್ ಮಾಡ್ಬೇಡ ಬೇಡ ಹಂಗ್ ಮಾಡ ಸರ್ ಬೇಡ ಸರ್ ಒನ್ಸ್ ಮೋರ್ ಹಂಗ್ ಮಾಡ್ಬೇಡ್ದಣ ಬೇಡ ಸರ್ ಬಿಟ್ಬಿಡಿ ಸರ್ ಯಾಕಣ ನನ್ನ ಬಿಟ್ಬಿಡಿ ಏನು ಬಿಡ್ಬೇಕು ಕರ್ಕೊಂಡ್ ಬಂದಿದ್ದೆ ನನಗೆ ಬಿಡಕ ಸರ್ ಎಷ್ಟು ವರ್ಷ ನಿಮ್ಗೆ ಬಿಡಿ ಸರ್ ಎಷ್ಟು ವರ್ಷ ನಿಮ್ಗೆ 48 ಇನ್ನೇನೆಲ್ಲ ಆಗೋಗಿದೆ ತರ ಇನ್ನೇನಕ್ಕೆ ನಿಮ್ಗೆ ಬೇಡ ಸರ್ ನಾನು ಬಿಟ್ಬಿಡಿ ಎಲ್ಲ ಕುಯ್ದು ಬಿಟ್ಟು ಎಲ್ಲ ತೋರಿಸ್ಬೇಕಲ್ಲಿ
ನನ್ನ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಬಾ ನಿನ್ಗೆ. ಸರ್ ದಯವಿಟ್ಟು ನಿನ್ಗೆ ಪೇಪರ್ ಎಲ್ಲ ಹಾಕ್ಸ್ತೀನಿ ಬಾ. ಫೋಟೋ ಹಾಕ್ಬಿಡಿ ಬಿಡಿ. ಇಂಜೆಕ್ಷನ್ ಹಾಕ್ಬಿಡ್ಲಾ? ಬರ್ತೀನಿ ನಾನು ಬರ್ತೀನಿ. ಇಂಜೆಕ್ಷನ್ ಹಾಕ್ಬಿಟ್ರೆ ಬರ್ತೀರಾ? ಇಲ್ಲ ಹಾಕಲ್ಲ. ಇಲ್ಲ ಈಗ ಇಂಜೆಕ್ಷನ್ ಹಾಕೋಬೇಕಲ್ಲ ನಿಮ್ ಮತ್ತೆ ಬರ್ಬೇಕಲ್ಲ ಅಣ್ಣ. ಬರ್ತೀನಿ ಸರ್. ಹಂಗೆ ಹಂಗ್ ಮಾಡ್ಬೇಡ ಅಣ್ಣ, ಮತ್ತೆ ಬರ್ಬೇಕಣ್ಣ ನಿನ್ಗೆ. ನನಗೆ ಇಂಜೆಕ್ಷನ್ ಅಂದ್ರೆ ಭಯ ಸರ್ ನನಗೆ. ಹಾಗಾದ್ರೆ ಕಣ್ಮುಚ್ಕೊಳ್ಳಿ. ಕಣ್ಮುಚ್ಚಿ ಇಲ್ಲ ಆ ಕಡೆ ತಿರುಗಿ. ಕುಂಡಿಗೆ ಹಾಕ್ತೀನಿ ಆ ಕಡೆ ತಿರುಗಿ. ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಪ್ಯಾಂಟ್ ಬಿಚ್ಚಿ ಕುಂಡಿಗೆ ಹಾಕ್ತೀನಿ ಆ ಕಡೆ ತಿರುಗಿ. ತಿರುಗಳ ಟೈಮ್ ಆಗ್ತೈತೆ. ಟೈಮ್ ಆಗ್ತೈತೆ ಸರ್. ಟೈಮ್ ಆಗ್ತೈತೆ. ನನ್ ದಯವಿಟ್ಟು ಬಿಡ್ರಿ. ಟೈಮ್ ಆಗ್ತೈತೆ. ಹೋಗ್ಬೇಕಲ್ಲ ಬಿಡಿ ಸರ್ ದಯವಿಟ್ಟು. ಬರ್ತಾರಲ್ಲ ಬಿಡಿ ಸರ್. ಸರ್ ಬಿಡಿ ಸರ್. ಅದಿಲ್ಲ ಸರ್. ನಿಜ ಹೇಳ್ತಾ ಇದೀನಿ. ಒಂದ್ ಏಟು ಹೊಡೆದು ಬಿಡ್ಬೇಕಾದ್ರೆ. ಒಂದೇಟಲ್ಲ ನಾನು ಆಮೇಲೆ ಮರ್ಡರ್ ಮಾಡ್ಬಿಡ್ತೀನಿ. ನಾನು ಹೇಳ್ತಾ ಇದೀನಿ ನೋಡು. ಇಲ್ಲ ಮೋರೆಲ್ಲ ಹಾಕ್ಬಿಡ್ತೀನಿ ನನಗೆ. ಬೇಡ ಸರ್ ನನಗೂ ಹತ್ರ ಇದೆ. ಬಿಸಿ ಇದೆ ನನಗೂ ಬೇಡ. ನನಗೆ ಜಾಸ್ತಿ ಮಾತಾಡ್ಬಿಟ್ರೆ ಹೆವಿ ಬಿ ಪಿ ಆಗ್ಬಿಡ್ತಾಣ. ಆಮೇಲೆ ನೋಡಿ ಹೇಳ್ತಾ ಇದೀನಿ ನಾನು. ಆಮೇಲೆ ನಾನು ಹೆಣ್ಗಾರ ಆಯ್ತಂದ್ರೆ ನಿನ್ ಮರ್ಡರ್ ಕೇಸ್ ನಿನ್ ಮೇಲೆ ಹಾಕ್ಬಿಡ್ತಾರೆ ಹೇಳ್ತಾ ಇದೀನಿ ನೋಡು. ಆಮೇಲೆ ನೋಡು ನಾನು ಮಾತು ಬಿಟ್ಬಿಡೋಣ. ನೀನ್ ಏನು ಕಣ ಬಿಡ್ಬೇಕು. ಕರ್ಕೊಂಬಂದಿದ್ದೇನೆ ಕಣ ಬಿಡಕಣ. ಮತ್ತೆ ಕುಯ್ತೀನಿ ಅಂತ ಹೇಳ್ತೀರಾ? ಮತ್ತೆ ಕುಯ್ದ್ರೆ ತಾನೇ ಬರೋದು ಬಾಡಿ ಪಾರ್ಟ್ಸ್ ಅಡ್ವರ್ಟೈಸ್ಮೆಂಟ್ ಅಣ್ಣ. ಈ ಕುಯ್ದಿಲ್ದಂಗೆ ನೀನ್ ಹೆಂಗ್ ತೋರ್ಸ್ಬಿಡ್ತೀಯ? ಆಟೋ ಎಲ್ಲಿದೆ ತೋರ್ಸು ನೋಡೋಣ. ತೋರ್ಸಲ್ಲಿದೆ ಆಟೋ? ಈ ಕಡೆ ಇದೆ. ಅಚ್ಚಾ ಎಲ್ಲಿ ತೋರ್ಸು? ಕಾಣಿಸ್ತೈತಾ? ಬರೀ ಕೂದ್ಲೇ ಕಾಣಿಸ್ತೈತ ಅಲ್ಲಿ. ಆಟೋ ಎಲ್ಲಿ ಕಾಣಿಸ್ತೈತೆ? ತಲೆ ಮೆದ್ಲು ಕಾಣಿಸ್ತೈತಾ? ಬರೀ ಬೋರ್ಡ್ ಕಾಣಿಸ್ತೈತೆ. ಮೆದ್ಲಲ್ಲಿ ಕಾಣಿಸ್ತೈತೆ. ಕುಯ್ದ್ರೆ ತಾನೇ ಗೊತ್ತಾಗೋದು ಮೆದ್ಲು. ಲಿವರ್ ಅಲ್ಲಿ ಇದೆ ತೋರ್ಸಿ ನೋಡೋಣ. ಲಿವರ್ ಕಾಣಿಸ್ತೈತೆ ನಿನ್ಗೆ ಗೊತ್ತಾಗೋದು. ಕಿಡ್ನಿ ಗೊತ್ತಾಗೋದು. ಪ್ಲೀಸ್ ಅಣ್ಣ. ಯಾರು ಕುಯ್ದ್ರೆ ಗೊತ್ತಾಗೋದಾ? ಅಣ್ಣ ಪ್ಲೀಸ್ ಅಣ್ಣ ದಯವಿಟ್ಟು ಬಿಟ್ಬಿಡೋಣ. ಕಾಲ್ ಬೇಕಾದ್ರೆ ಬೀಳ್ತೀನಿ. ಬಿಟ್ಬಿಡೋಣ. ನಾನು ಏನೋ ಅಡ್ವರ್ಟೈಸ್ಮೆಂಟ್ ಮತ್ತೆ ಕುಯ್ತೀನಿ ಅಂತ ಹೇಳ್ತೀರಾ? ಗೊತ್ತಾಗೋದು ಒಳಗಡೆ ಇರೋದು. ಎಲ್ಲ ಹೋಯ್ತು ಅಂದ್ರೆ ಆಮೇಲೆ ಏನು ಆಗಲ್ಲ. ಎತ್ಬಿಟ್ಟು ಹಿಂಗ್ ತೋರಿಸ್ಬಿಟ್ಟು ಟಿವಿಗೆ ಮತ್ತೆ ಹಿಂಗ್ ಇಟ್ಬಿಟ್ಟು ಟಿಚ್ ಹಾಕ್ಬಿಡ್ತೀವಿ ಅಷ್ಟೇ ಅಣ್ಣ. ಆಮೇಲೆ ನನ್ ಬಾಡಿ ನಿನ್ ಕೊಡ್ತೀವಿ ವಾಪಸ್ಸು. ಅರ್ಥ ಮಾಡ್ಕೊಳ್ಳೋಣ. ಕೊಡ್ತಾರಣ. ಆಯಿಂಟ್ಮೆಂಟ್ ಹಾಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಸರಿ ನಡಿ. ಇಂಜೆಕ್ಷನ್ ಏನ್ ಬೇಡ ನಡಿ. ಇಂಜೆಕ್ಷನ್ ಹಾಕೋಬೇಕಣ್ಣ ಮತ್ತೆ ಬರಲ್ಲ. ಇಲ್ಲ ಅಂದ್ರೆ ಅಲ್ಲಿ ಇಟ್ಟಿದ ತಕ್ಷಣ ಕುಯ್ದು ಬಿಡ್ತೀವಿ. ಡ್ರಿಂಕ್ಸ್ ಮಾಡಿದೀನಿ. ಡ್ರಿಂಕ್ಸ್ ಮಾಡಿದ್ರು ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಬೇಕಾದ್ರೆ ಇನ್ನೂ ಒಂದು ಕ್ವಾರ್ಟರ್ ಹೊಡಿತೀಯ ಹೊಡಿ. ನನ್ ಬೇಡ ಅನ್ನಲ್ಲ. ಇಲ್ಲಿ ಬೇಡ ಕುಂಡಿಗೆ ಹಾಕ್ಲಾ? ಮತ್ತೆ ಕುಂಡಿಗೆ ಅಂತ ಹಾಕೋಣ ಬಿಡು. ನಗುವುದು ಅಳುವುದು ನೀವೇ ಹೇಳಿ. ಆ ಕಡೆ ಯಾಕೆ ಹಿಂಗ್ ನಡಕ್ತಾ ಇದೀರಣ್ಣ? ಅದಕ್ಕೆ ಹೇಳ್ತಾ ಇರೋದು. ನೀವು ನಡಗಿದ್ರೆ ಸೂದಿ ಸೈಡ್ಗೆ ಹೋಗ್ಬಿಡ್ತದ. ಆಮೇಲೆ ನನಗೆ ಅದಕ್ಕೆ ಭಯ ಆಗ್ತದೆ ಅಂತ ಹೇಳ್ತಾ ಇದ್ದಿದ್ದು. ನಗ್ತಾ ಇದ್ದೀರಣ್ಣ ನೀವು? ನಗ್ತಾ ಇಲ್ವಲ್ಲ ನೀವು. ನಡಿ ಸರ್. ಬೇಡ ಇಂಜೆಕ್ಷನ್ ಬೇಡ ನಡಿ. ಕಾರಲ್ಲಿ ಹೋಗೋದು ಬೇಡ, ನಡ್ಕೊಂಡು ಹೋಗೋಣ. ಹಾ ಸರಿ ನಡ್ಕೊಂಡು ಹೋಗೋಣ. ಯಾಕೆ ಕಾರಲ್ಲಿ ಯಾಕೆ ಬೇಡ ಅಂತ ಇದ್ದೀರಾ? ಬೇಡ ನಡ್ಕೊಂಡು ಹೋಗೋಣ. ಓಡೋಗ್ಬಿಟ್ರಿ ನೀವು? ಇಲ್ಲ ಓಡಾಗಲ್ಲ. ಎಲ್ಲೂ ಓಡಾಕ್ತೀನಿ ನಾನು. ಎಲ್ಲ ಟ್ರೈನ್ ಹತ್ಬಿಟ್ಟು ಹಂಗೆ ಹೋಗ್ಬಿಟ್ರೆ ರಿಟರ್ನ್ ಏನ್ ಮಾಡೋದು? ಅಯ್ಯೋ ಎಲ್ಲೂ ಹೋಗಲ್ಲ ನಡಿ ಸರ್. ಬರ್ತೀನಿ ಅಂತ ಇಷ್ಟು ಧೈರ್ಯ ಕೊಟ್ನಲ್ಲ. ಸೂದಿ ಹಾಕೊಳಕ್ಕೂ ರೆಡಿ ಆದ್ರಿತಾನೆ. ಇವಾಗ ಬೇಡ ಸೂಜಿ ಬೇಡ ನಡೀರಿ. ಇವಾಗ ಬೇಡ ಇರಿ ಸರ್. ತೆಗೆದು ತೋರಿಸಿದ್ರಲ್ಲ ಕುಂಡಿನ. ಬೇಡ ಇರಿ ಸರ್. ಸೂಜಿ ಬೇಡ ನನಗೆ. ನಾನು ಅಲ್ಲಿ ಬರ್ತೀನಿ. ಅಲ್ಲಿ ಬೇಡ ಸರ್. ನನ್ನ ಕೈ ಆಗಲ್ಲ ನನಗೆ. ನಡಿ ಸರ್. ನೀವು ನಡ್ಕೊಂಡು ಹೋಗೋಣ ನಡಿ ಸರ್. ಮತ್ತೆ ಕಾರ ಯಾರು ಕೊಡೋಣ? ಇಲ್ಲಿ ಕಾರ ಕೊಟ್ಬಿಡೋಣ. ಗುಜ್ಲಿಗೆ ಹಾಕೊಂಬಿಡ ಅಂತ. ಎಲ್ಲಿ ಇರ್ತೀಯಣ್ಣ ಸೈಡಲ್ಲಿ? ಈಗ ನೀನ್ ಕೊಡಕ್ ರೆಡಿ ತಾನೆ? ಅಡ್ವರ್ಟೈಸ್ಮೆಂಟ್ ಮಾಡಕ್ ರೆಡಿ ತಾನೆ? ಏನಂತ ಹೇಳ್ತೀರಾ ಹೇಳಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ? ಸಾಂಬಾರ್ ಪೌಡರ್ ಇಡ್ಲಿ ಮತ್ತೆ ತಿಂದ್ರೆ ನಿಮ್ಮ ಕಿಡ್ನಿಯಲ್ಲಿರುವ ಕಲ್ಲುಗಳು ಕಲಕಲ ಅಂತ ಒಡೆದು ಇಡ್ಲಿಯನ್ನು ಎಲ್ಲ ಚೆನ್ನಾಗಿ ಬೆರೆಸಿ ನಿಮ್ಮ ಮೋಷನ್ ಈಸಿಯಾಗಿ ಬರಮಾಡುತ್ತೆ. ಸಾಂಬಾರ್ ಯಾವ ಇವೆಲ್ಲ? ಇನ್ನೊಂದು ಹೇಳಿ. ಬಿಸಿ ನೀರು ಕುಡೀರಿ. ಬಿಸಿ ನೀರು ಕುಡೀರಿ. ಬಿಸಿ ಸುಸ್ಸು ಮಾಡಿ. ಬಿಸಿ ಸುಸ್ತು ಮಾಡಿ. ಸುಸ್ತಲ್ಲ ಅಣ್ಣ, ಸುಸ್ಸು ಅಣ್ಣ. ಸುಸ್ಸು ಏನಣ್ಣ ನೀನು?
ಕಾಮಿಡಿ ಮಾಡ್ತೀಯಲ್ಲ ನೀನು. ಕಾಮಿಡಿ ಇಲ್ಲ ಸರ್, ನನಗೆ ಸರಿಯಾಗಿ ಇದು ಬರ್ತಾ ಇಲ್ಲ. ಬಿಸಿ ಬಿಸಿ ನೀರು ಕುಡೀರಿ ಹೇಳಿ, ಬಿಸಿ ಬಿಸಿ ನೀರು ಕುಡೀರಿ, ಬಿಸಿ ಬಿಸಿ ನೀರು ಕುಡಿಯಿರಿ, ಬಿಸಿ ಬಿಸಿ ಸುಸ್ಸು ಮಾಡಿ, ಬಿಸಿ ಬಿಸಿ ಸುಸು ಮಾಡಿ, ಆವಾಗ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಬೇಯಿಸಿರೋ ಕಡ್ಲೆ ಬೀಜ ತಿನ್ನಿ, ಬೇಯಿಸಿರೋ ಕಡಲೆ ಬೀಜ ತಿನ್ನಿ, ಪುಸ್ಸು ಪುಸ್ಸು ಅಂತ ಊಸ್ ಬಿಡಬೇಡಿ. ಪುಸ ಪುಸ ಅಂತ ಊಸು ಬಿಡಬೇಡಿ. ಊಸ್ ಬಿಟ್ರೆ ಆರೋಗ್ಯ ಚೆನ್ನಾಗಿ. ಆರೋಗ್ಯ ಅಲ್ಲ ಅಣ್ಣ, ಈ ಊಸ್ ಬಿಟ್ರೆ ಏನಾಗುತ್ತೆ ಗೊತ್ತಾ, ಗಾಳಿಯಲ್ಲಿ ವಾಸನೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ನೀವು ರೋಡಲ್ಲಿ ಹೋಯ್ತಾ ಇರ್ತೀರಾ, ಸಡನ್ ಆಗಿ ಗಬ್ಬು ವಾಸನೆ ಬರುತ್ತೆ, ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ, ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬೇಯಿಸಿರೋ ಕಡ್ಲೆ ಬೀಜ ತಿನ್ಬಾರ್ದು ಜಾಸ್ತಿ, ಸ್ವಲ್ಪ ತಿನ್ಬೇಕು ಲೈಟ್ ಆಗಿ. ಅದೇ ಹೇಳಿ ಹೇಳಿ. ಬೇಯಿಸಿರೋ ಕಡಲೆ ಬೀಜ ತಿನ್ನಿ, ಪುಸ್ಸು ಪುಸ್ಸು ಅಂತ ಊಸ್ ಬಿಡಬೇಡಿ, ಪುಸ್ಸು ಪುಸ್ಸು ಅಂತ ಊಸು ಬಿಡಬೇಡಿ, ಏರಿಯಾನ ಸ್ವಚ್ಛವಾಗಿಡಿ. ಸ್ವಚ್ಛವಾಗಿ. ಕರೆಕ್ಟ್ ಅಣ್ಣ? ಈಗ ಲಿವರ್ ಏಂತರಿಂದ ಕ್ಲೀನ್ ಆಗುತ್ತೆ ಗೊತ್ತಾ ನಿಮ್ಗೆ? ಗ್ಯಾಸ್ಟ್ರಿಕ್ ಲಿವರ್ ಹೆಂಗೆ ಇರುತ್ತೆ ಗೊತ್ತಣ್ಣ ನಿಮ್ಗೆ? ಗೊತ್ತಿಲ್ಲ ಅಣ್ಣ, ನಾನು ಹೇಳ್ದಂಗೆ ಕೋಳಿ ಲಿವರ್, ಕತ್ತೆ ಲಿವರ್, ಎಮ್ಮೆ ಲಿವರ್ ಹೇಳಿ. ಕೋಳಿ ಲಿವರ್, ಕತ್ತೆ ಲಿವರ್, ಎಮ್ಮೆ ಲಿವರ್, ಈ ಲಿವರ್ಗಳನ್ನೆಲ್ಲ ತಿಂದು ನಿಮ್ಮ ಲಿವರ್ನ ಡ್ಯಾಮೇಜ್ ಮಾಡ್ಕೋಬೇಡಿ. ಕರೆಕ್ಟ್ ಅಲ್ವಾ ಅಣ್ಣ? ಲಿವರ್ ತಿಂದು ಲಿವರ್ ಪ್ರಾಬ್ಲಮ್ ಆಗಲ್ವಾ ಅಣ್ಣ? ಹೇಳಿ. ಕೋಳಿ ಲಿವರ್, ಕತ್ತೆ ಲಿವರ್, ಎಮ್ಮೆ ಲಿವರ್ ತಿನ್ಬೇಡಿ, ನಿಮ್ಮ ಲಿವರ್ಗೆ ಡ್ಯಾಮೇಜ್. ಲಿವರು ಸೇಫ್ಟಿ ಮುಖ್ಯ ಹೇಳಿ. ಲಿವರ್ ಸೇಫ್ಟಿ ಮುಖ್ಯ. ಪಳ ಪಳ ಅಂತ ಒಳಿಯುವ, ಫಲ ಫಲ ಅಂತ ಒಲಿಯುವ ನಿಮ್ಮ ಲಿವರ್ ಅನ್ನ, ನಿಮ್ಮ ಲಿವರ್ ಅನ್ನ ಡೈಲಿ ಸರ್ಫೆಕ್ಸ್ ಅಲ್ಲಿ ಹಾಕಿ ತೊಳೆಯಿರಿ. ಸರ್ಪಲ್ ಹಾಕಿ ತೊಳಿಯಿರಿ. ತೊಳಿಬೇಕಣ್ಣ, ಸರ್ಫೆಕ್ಸ್ ಅಲ್ಲೂ ಇದೆಲ್ಲ ಹಾಕ್ಬಿಟ್ಟು ಹಾರ್ಪಿಕ್ ಎಲ್ಲ ಹಾಕ್ಬಿಟ್ಟು ತೊಳೆದಾಗ ಲಿವರ್ ಕ್ಲೀನ್ ಆಗುತ್ತೆ ಅಲ್ವಾ ಅಣ್ಣ? ಹೇಳಿ. ಬನ್ನಿ ಸರ್, ಹಂಗೆ ಹಂಗೆ ನಡ್ಕೊಂಡೆ ನಾನು ಮಾತಾಡ್ಕೊಂಡು ಹಂಗೆ ಹೋಗ್ಬಿಡೋಣ, ನಡ್ಕೊಂಡೆ ಮಾತಾಡ್ಕೊಂಡು ಬರ್ತೀನಿ. ಹೌದಾ? ನಡ್ಕೊಂಡೆ ಬರ್ತೀನಿ ಸರ್ ನಾನು. ನಡ್ಕೊಂಡ್ ಬಂದ್ಬಿಟ್ರೆ ಇಲ್ಲಿ ಗೊತ್ತಾಗ್ಬೇಕಲ್ಲ ಅಣ್ಣ, ಏನಿಲ್ಲಿ ಇಲ್ಲಿ ಇದಾಗ ಗೊತ್ತಾಗ್ಬೇಕಲ್ಲ, ನಡ್ಕೊಂಡ್ ಬಂದ್ಬಿಟ್ರೆ ನೀವು. ಏನು ಸರ್, ನಿಮ್ಮ ಜೊತೆ ತಾನೆ ನಾನು ಬರ್ತೀನಿ, ನಡ್ಕೊಂಡೆ ಬರ್ತೀನಿ, ಬರ್ತೀನಿ ಬನ್ನಿ ಸರ್. ತಿರ್ಬಿಡೋಣ. ಇಲ್ಲ ಬೇಡ ಬಿಡಿ ಸರ್, ಇಂಜೆಕ್ಷನ್ ಮಾತ್ರ ಬೇಡ, ನನಗೆ ಭಯ. ಇಂಜೆಕ್ಷನ್ ತಿರ್ಕೊಳ್ಳಿ ಬೇಡ, ಹಿಂಗಿದೆಯಲ್ಲ ತಲೆ, ಬೇಡ ಸರ್, ಹಂಗ್ ತಿರ್ಗಿಸಿ. ನನಗೆ ಇಂಜೆಕ್ಷನ್ ಅಂದ್ರೆ ಭಯ ಸರ್, ಹಿಂಗಾಕಿ ಹಿಂಗೆ ಎತ್ಬಿಡ್ತೀವಿ. ಅದೇ ನನಗೆ ಭಯ, ಇಂಜೆಕ್ಷನ್ ಅಂದ್ರೆ ಭಯ. ಏನ್ ಹೇಳಿ ಕರ್ಲೆ ಎತ್ಬಿಡ್ತೀನಿ ಅಂತ ಅವನು. ಆ ಥರ ಎತ್ತಿದ್ರು ಪರವಾಗಿಲ್ಲ, ನನಗೆ ಪರವಾಗಿಲ್ವಾ? ಸರಿ ಸರ್, ಹಾಕಿ ಸರ್. ಬೇಡ ಸರ್, ದಯವಿಟ್ಟು ಬೇಡ ಸರ್. ಸರ್ ಏನಂದ್ರೆ ನಿಮ್ಮ ಹೆಸರು? ಷಣ್ಮುಗಂ. ಬೇಡ ಸರ್, ಷಣ್ಮುಗಂ ಸರ್, ಐ ಸಲ್ಯೂಟ್ ಸರ್. ಬೇಡ ಸರ್, ನಮಸ್ಕಾರ ಸರ್. ಬೇಡ ಸರ್. ಸರಿ ಆಯ್ತು, ನಿಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲ್ಲ, ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ. ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆ ಕಾಮಿಡಿ, ಸರಿನಾ? ನಮ್ದು ಯಾವ ಮೆಡಿಕಲ್ ಕಾಲೇಜ್ ಇಲ್ಲ, ಎಂಥದ್ದು ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಕಾರ್ಗಳಲ್ಲಿ ಈ ತರ ಕುಂಡ್ರಿಸ್ಕೊಂಡು ಪ್ರ್ಯಾಂಕ್ ಮಾಡ್ತಾ ಇರ್ತೀವಿ, ತಮಾಷೆ. ಸೊ ಅದೇ ತರನೇ ನಿಮ್ಗೂ ಮಾಡಿದ್ದು. ಏನಕ್ಕೆ ಈ ತರ ಮಾಡ್ತೀವಿ ಅಂದ್ರೆ, ಗುರುತು ಪರಿಚಯ ಇಲ್ದಿರೋರು ಕಾರ್ಗಳಲ್ಲಿ ಹೋಗ್ಬಾರ್ದು. ಹೋದ್ರೆ ಈ ತರ ಕರ್ಕೊಂಡು ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಕಿಡ್ನಿನೋ ಹಾರ್ಟ್ ಕಣ್ಣೋ ಎತ್ಕೊಂಡ್ಬಿಡ್ತಾರೆ. ಹಂಗಾಗಿ ಹೈವೇಗಳಲ್ಲಿ, ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಗಳಲ್ಲಿ ಮಾತ್ರ ಓಡಾಡಬೇಕು ಅಂತ ಜನಕ್ಕೆ ಒಂದು ಸಂದೇಶ ಕೊಡಕ್ಕೆ ಈ ತರ ಮಾಡ್ತಾ ಇರ್ತೀವಿ. ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಇಲ್ಲೊಂದು ಮಾತೇಳಿ, ದಯವಿಟ್ಟು ಗುರುತು ಪರಿಚಯ ಇಲ್ಲದಿರೋ ಕಾರು, ಎಲ್ಲಿದೆ ಕಾರು ಹತ್ಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ. ನೋಡ್ಬೋದಣ್ಣ ಎಲ್ಲರೂ.